ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ. ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಾಯ ನಮಃ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಸೂರ್ಯಪುತ್ರನಾದಂತಹ ಶನಿಯ ಒಂದು ವಕ್ರತ್ವ ಏನೀಗ ಪ್ರಾರಂಭ ಆಗ್ತಾ ಇದೆ, ಜೂನ್ 29ನೇ ತಾರೀಕು 12:35 ವಕ್ರಿಯ ಚಲನೆ ಪ್ರಾರಂಭ ಆಗ್ತಾ ಇದೆ. ಏನಪ್ಪ ಇದು ವಕ್ರಿಯ ಚಲನೆ ಅಂದರೆ ಏನು? ಶನಿ ವಕ್ರಿ ಅಂದರೆ ಏನು? ಅದರದ್ದು ಪರಿಣಾಮಗಳು ಯಾವ ರೀತಿಯಾಗಿರುತ್ತೆ, ಏನು ಇದು ಯಾವ ರೀತಿಯಲ್ಲಿ ಬರ್ತಾ ಇದೆ ಅನ್ನೋದನ್ನು ತುಂಬಾ ಒಂದು ಗೊಂದಲದಲ್ಲಿದ್ದೀರ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಇದಕ್ಕೊಂದು ಮಾರ್ಗ ನಾನು ನಿಮ್ಗೆ ತಿಳಿಸ್ತೀನಿ. ಶನಿ ದೇವನನ್ನು ನಾವು ಕರ್ಮದಂಡ ನಾಯಕ ಅಂತ ಕರಿತೀವಿ. ಅಂದರೆ ಆತನ ನಾವು ಕರ್ಮದಾತ, ನ್ಯಾಯಾಧೀಶ, ಜಸ್ಟಿಸ್ ಅಂತಲೂ ಸಹಿತ ನಾವು ಆತನನ್ನು ಹೇಳ್ತೀವಿ. ವಿಶೇಷವಾಗಿ ಭೂಮಿಯ ಪಥದ ಮೇಲೆ ಎಲ್ಲ ಗ್ರಹಗಳ ಸಂಯೋಜನೆ ಆಗುವಂಥ ಸಂದರ್ಭದಲ್ಲಿ ಹಿಮ್ಮುಖವಾಗಿ ಚಲಿಸುವಂತಹ ಒಂದು ವೇಳೆಯನ್ನು ಶನಿ ವಕ್ರಿ ಅಂತಲೂ ಸಹಿತ ಹೇಳ್ತೀವಿ. ಅದೇ ಯಾವ ರೀತಿಯಾಗಿ ಹೇಳ್ಬೋದು ಅಂದರೆ, ಒಂದು ವೇಳೆ ಆತ ಯಾವುದಾದರೂ ರಾಶಿಯಲ್ಲಿ ಶನಿ ವಕ್ರವಾಗಿ ಚಲನೆಯನ್ನು ಮಾಡ್ತಾ ಇದ್ದಾನೆ ಅಂದರೆ ಅವರ ಜೀವನದ ಮೇಲೆ ಅಥವಾ ಕೆಳಗೆ ಆಗುವಂತಹ ಕೆಲವೊಂದು ಬದಲಾವಣೆಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನು ಸಹಿತ ನಾವಿಲ್ಲಿ ನೋಡ್ತೀವಿ. ಅಂದರೆ ವಿಶೇಷವಾಗಿ ತನ್ನ ರಾಶಿ ಆಗಿರುವಂತಹ ಕುಂಭ ಒಂದು ರಾಶಿಯಲ್ಲಿ ಶನಿ ವಿರಾಜಮಾನವಾಗಿರ್ತಾನೆ. ಕುಂಭ ರಾಶಿಯಲ್ಲಿ ಜೂನ್ 29ರಂದು ಶನಿ ರಾತ್ರಿ 12:35 ವಕ್ರಿಯ ಚಲನೆಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಇದು ನವೆಂಬರ್ 15ರವರೆಗೂ ಸಹಿತ ಈ ಒಂದು ವಕ್ರಿ ಚಲನೆಯೇ ಶನಿ ಮುಂದುವರಿಸ್ತಾ ಹೋಗ್ತಾನೆ. ಶನಿ ಈ ಒಂದು ವಕ್ರಿಯ ಚಲನೆ ಈ 12 ರಾಶಿಯಲ್ಲಿ ಯಾವ ರೀತಿಯ ಒಂದು ಪರಿಣಾಮಕಾರಿಯಾಗಿ ಬೀಳುತ್ತೆ. ಇಲ್ಲಿ ವಿಶೇಷವಾಗಿ ಶನಿ 2.5 ವರ್ಷ ಬೇಕು ಒಂದು ಪಥದಿಂದ ಮತ್ತೊಂದು ಕಂಪ್ಲೀಟಾಗಿ ಒಂದು ಸುತ್ತನ್ನು ಹಾಕಲಿಕ್ಕೆ ಪ್ರತಿಯೊಂದು ರಾಶಿಯಲ್ಲೂ ಸಹಿತ. ಸೊ ಈ 2.5 ವರ್ಷ ದಲ್ಲಿ ವಕ್ರಿಯಾಗಿರೋದು ಯಾವಾಗಪ್ಪ ಅಂತ ಹೇಳಿದ್ರೆ, ಶನಿ ದೇವನು ಕುಂಭರಾಶಿಯಲ್ಲಿ ಹಿಮ್ಮೆಟ್ಟುತ್ತಾ ಇದ್ದಾನೆ. ಅಂದರೆ ಶನಿ ಹಿಮ್ಮೆಟ್ಟುವಿಕೆಯನ್ನು ನಾವು ವಕ್ರಿಯಾಗಿದ್ದಾನೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಬೋದಾಗುತ್ತೆ. ವಿಶೇಷವಾಗಿ ಶನಿಯ ಒಂದು ಪ್ರಭಾವ ಕೆಲವು ರಾಶಿಗಳಿಗೆ ಕೆಟ್ಟದಾಗಿರುತ್ತೆ, ಇನ್ನು ಕೆಲವು ರಾಶಿಗಳಿಗೆ ಒಳ್ಳೆಯದಾಗಿರುತ್ತೆ. ಕರ್ಮದ ಆಧಾರದ ಮೇಲೆ ಶನಿಯ ಒಂದು ಪ್ರಭಾವ ಬೀರ್ತಾನೆ. ಶನಿ ಮಹಾತ್ಮನ ಒಂದು ಪ್ರಭಾವವನ್ನು ಬೀರ್ತಾ ಹೋಗ್ತಾನೆ. ಈತ ಶಿವನಿಗೆ ಪ್ರಿಯವಾದವನು. ಶಿವನಿಗೆ ಪ್ರಿಯವಾದವನು ಶಿವನಿಗೆ ಬಿಟ್ಟಿಲ್ಲ ಶನಿ. ಹಾಗೆ ಇನ್ನು ಕಡು ಮಾನವರಾದಂತಹ ನಮ್ಮ ಮೇಲೂ ಸಹಿತ ಈತನ ಪ್ರಭಾವ ಬಿಡೋಕ್ಕಾಗುತ್ತಾ? ಕರ್ಮದಂಡ ನಾಯಕನಾದಂತಹ ಶನಿ ಧರ್ಮಕ್ಕೆ ಧರ್ಮವನ್ನು ಕೊಡ್ತಾನೆ, ಕರ್ಮಕ್ಕೆ ಕರ್ಮವನ್ನು ಕೊಡ್ತಾನೆ. ಇದೇ ರೀತಿ ನಮ್ಮ ಒಂದು 12 ರಾಶಿಗಳ ಮೇಲೆ ಯಾವ ರೀತಿಯಾಗಿ ಪರಿಣಾಮಗಳನ್ನು ಬೀರ್ತಾ ಇದ್ದಾನೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ನಾವು 2ನೆಯ ರಾಶಿಯಾದಂತಹ ವೃಷಭ ರಾಶಿಯಲ್ಲಿ ನಾವು ನೋಡೋದಾದರೆ, ಸುರಕ್ಷತೆ ಹಾಗೂ ಹಣದ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವೀಕ್ಷಕರೇ. ಸುರಕ್ಷತೆ ಮತ್ತು ಹಣದ ವಿಚಾರದಲ್ಲಿ, ಅಂದರೆ ಹಣಕಾಸಿನ ವಿಚಾರದಲ್ಲಿ ತಾವು ಅತಿ ಹೆಚ್ಚು ಗಮನವನ್ನು ಹರಿಸಬೇಕು. ಯಾವುದೇ ಕಾರಣಕ್ಕೂ ಸಹಿತ ತಾವು ಅಲ್ಲಿ ಗಮನವನ್ನು ತಾವು ಹರಿಸಿಲ್ಲ, ನಷ್ಟ ಕಟ್ಟಿಟ್ಟ ಬುತ್ತಿ. ಈ ಸಮಯದಲ್ಲಿ ತಾವು ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡುವಂಥದ್ದು ಅಥವಾ ತಮ್ಮ ಅದೃಷ್ಟವನ್ನು ಹೆಚ್ಚಾಗಿ ತಾವು ನೋಡ್ಕೊಳ್ಳೋದು, ಆದಷ್ಟು
ಇಟ್ಟು ಸಹಿತ ತಾವು ಖರ್ಚನ್ನು ಕಡಿಮೆಯನ್ನು ಮಾಡೋದು ತುಂಬಾ ಉತ್ತಮ. ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ತಾವು ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಸಹಿತ ಅದಕ್ಕೆ ಹಿಂಜರಿಕೆಯಾಗುವ ಅವಶ್ಯಕತೆ ಇಲ್ಲ, ಅಗತ್ಯವೂ ಸಹಿತ ಇರೋದಿಲ್ಲ. ಪ್ರತಿಯೊಂದು ಸಮಸ್ಯೆ ಬಂದಾಗ ತಮಗೆ ಒಂದು ನಿರ್ಧಾರದ ಮೇಲೆ ತಾವು ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ತಾವು 100 ಸತಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡೋದು ಅತಿ ಉತ್ತಮ. ತಮ್ಮ ಹಿರಿಯರಿಂದ, ತಮ್ಮ ಗುರುಗಳಿಂದ ಸಲಹೆಗಳನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ಶನಿಯ ವಕ್ರಿತ್ವವನ್ನು ಇರೋದರಿಂದ ಸುರಕ್ಷತೆ ಮತ್ತು ಹಣದ ವಿಚಾರದ ಮೇಲೆ ಹೆಚ್ಚು ತಾವು ಗಮನವನ್ನು ಹರಿಸಬೇಕು ವೃಷಭ ರಾಶಿಯವರು. ಇದೇ ರೀತಿ ದ್ವಾದಶ ರಾಶಿಗಳ ಫಲಾನುಗಳ ಮೇಲೆ ಯಾವ ರೀತಿ ಶನಿಯ ಒಂದು ವಕ್ರಸ್ಥಾನದಲ್ಲಿ ಬರ್ತಾಗ ಹೇಗೆಲ್ಲ ಯಾವ ವಿಚಾರದ ಬಗ್ಗೆ ಈ ದ್ವಾದಶ ರಾಶಿಗಳು ತುಂಬಾ ಜಾಗೃತಿಯಾಗಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ಅತಿ ಹೆಚ್ಚು ವಿಡಿಯೋಗಳನ್ನು ನಾನು ನಿಮಗೆ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ತಮ್ಮ ಒಂದು ಪ್ರಶ್ನಾವಳಿಯನ್ನು ಸಹಿತ ತಾವಿಲ್ಲಿ ಕೇಳ್ಬೋದು. ಅದಕ್ಕೆಲ್ಲ ರೀತಿಯಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಂದು ವೀಕ್ಷಕ ಬಂಧುಗಳಿಗೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.